ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಸ್ವಲ್ಪ ಹಳೆ ವ್ಲಾಗ್ ಆಗಿರುತ್ತೆ, ಮರ್ತೇ ಬಿಟ್ಬಿಟ್ಟಿದ್ದೆ ಈ ವ್ಲಾಗ್ನ. ವಿಡಿಯೋ ಮಾಡ್ಕೊಂಡಿದ್ದೀನಿ, ಹಾಗೆ ಆಲ್ರೆಡಿ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋದೇ ಮರ್ತಿದ್ದೀನಿ. ಈಗ ಯಾವುದಾದ್ರೂ ವಿಡಿಯೋ ಸ್ವಲ್ಪ ಡಿಲೀಟ್ ಮಾಡೋಣ, ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ ಅಂತ ಹುಡುಕುವಾಗ ಈ ವಿಡಿಯೋ ಸಿಕ್ಕಿದೆ. ಏನಪ್ಪ ಈ ವಿಡಿಯೋ ನಾನು ಅಪ್ಲೋಡೇ ಮಾಡಿಲ್ವಲ್ಲ ಎಡಿಟ್ ಮಾಡಿ ಅಂತ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಡೋಣ ಅಂತ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿರ್ತೀವಿ, ಡಿಲೀಟ್ ಮಾಡೋಕ್ಕಂತೂ ಆಗಲ್ಲ. ಹಾಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮೋಟಿವೇಶನ್ ಕೂಡ ಸಿಗುತ್ತೆ. ಈ ವಿಡಿಯೋ ಚೆನ್ನಾಗೂ ಇತ್ತು, ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಳೆ ವಿಡಿಯೋ ಅಂದರೆ ಅಮಾವಾಸ್ಯೆ ಹಿಂದಿನ ದಿನದ ವ್ಲಾಗ್ ಅನ್ಕೊತೀನಿ. ಇದು ನನಗೆ ಮರ್ತೋಗ್ಬಿಟ್ಟಿದೆ ಇದು ಯಾವತ್ತು ದಿನದ ವ್ಲಾಗ್ ಅಂತ, ನೆನಪು ಇಲ್ಲ. ಹಾಗೆ ನಾನು ಹೇಳ್ತಾ ಮೊದಲೇ ಹಳೆ ವಿಡಿಯೋ ಅಂತ ಅಂದ್ಬಿಟ್ಟು ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಈಗಂತೂ ಸ್ವಲ್ಪ ಮಳೆ ಎಲ್ಲ ಇರೋದ್ರಿಂದ ಬಟ್ಟೆಗಳೆಲ್ಲ ಮನೆ ಒಳಗೆ ಹಾರಾಕೋಣೋದಾಗಿತ್ತು. ಮಕ್ಕಳ ಬಟ್ಟೆ ಅಂತೂ ಆರಲೇಬೇಕು ನನಗೆ. ನಮ್ಮದಾದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮಕ್ಕಳದಾಗ ಸ್ವಲ್ಪ ಮನೆಯಲ್ಲೇ ಒಂಚೂರು ದಾರ ಕಟ್ಕೊಂಡು ಹಾರಾಕೊಂಡಿದ್ದೀನಿ. ಇನ್ನೆಲ್ಲೂ ಜಾಗ ಇಲ್ಲ ನಮ್ಮ ಮನೆ ಹತ್ರ. ಸ್ವಲ್ಪ ಯಾವಾಗ ಬಿಸಿಲು ಬರುತ್ತೋ ಅಂತ ಅನಿಸ್ಬಿಟ್ಟಿತ್ತು. ಇವಾಗ ಪರವಾಗಿಲ್ಲ, 1-2 ಡೇಸಿಂದ ಸ್ವಲ್ಪ ಬಿಸಿಲಿದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರೆಲ್ಲ ಮಾಡಿದ್ದೆ, ಆಲ್ರೆಡಿ ಬೇಗನೆ ಮುಗಿಸ್ಕೊಂಡಿದ್ದೆ. ನೆಕ್ಸ್ಟ್ ಪಲ್ಯ ಮಾಡ್ಕೊತಿದ್ದೆ. ನುಗ್ಗೆ ಸೊಪ್ಪಿತ್ತು, ನುಗ್ಗೆ ಸೊಪ್ಪು ಮತ್ತು ಜೊತೆಗೆ ಹೆಸರು ಬೇಳೆ ಎರಡು ಕಾಂಬಿನೇಷನಲ್ಲಿ ಮಾಡ್ತಾಯಿದ್ದೀನಿ. ಯಾವಾಗಲೂ ತೊಗರಿಬೇಳೆ ಅಥವಾ ಹೆಸರು ಕಾಳು, ಹುರುಳಿಕಾಳು ಈ ಥರ ಕಾಂಬಿನೇಷನಲ್ಲಿ ಮಾಡ್ಕೊತಿದ್ದೆ. ಬಟ್ ಇವಾಗ ಹೆಸರು ಬೇಳೆ ಟ್ರೈ ಮಾಡೋಣ ಅಂತ ಹೆಸರು ಬೇಳೆ ಕೂಡ ಹಾಕಿದ್ದೀನಿ. ಇವಾಗ ನುಗ್ಗೆ ಸೊಪ್ಪು ಬಂದುಬಿಟ್ಟು ಹೀಟು, ಹಾಗೆ ಹೆಸರು ಬೇಳೆ ಬಂದುಬಿಟ್ಟು ತಂಪಲ್ವಾ, ಎರಡು ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಕಾಂಬಿನೇಷನ್ ಟ್ರೈ ಮಾಡೋಣ ಅಂತ ಇವತ್ತು ಎರಡೂ ಕೂಡ ಬೇಯಿಸ್ಕೊತಿದ್ದೆ. ಈ ನುಗ್ಗೆ ಸೊಪ್ಪು ಹೇಗೆ ಅಂತಂದರೆ ಎಷ್ಟೊತ್ತಾದರೂ ಬೇಯೋಲ್ಲ, ತುಂಬ ಹೊತ್ತು ಬೇಕಾಗುತ್ತೆ. ಕುಕ್ಕರಲ್ಲಿ ಹಾಕಿ ಬೇಯಿಸೋಣ ಅಂತಂದರೆ ಸ್ವಲ್ಪ ಉಗುರು ಬಂದುಬಿಡುತ್ತೆ, ಅಷ್ಟೊಂದು ತಿನ್ನೋದಕ್ಕಾಗಲ್ಲ, ಚೆನ್ನಾಗಿರೋಲ್ಲ ಕುಕ್ಕರಲ್ಲಿ ಹಾಕಿದ್ರೆ. ಈ ರೀತಿ ಓಪನ್ನಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಕಹಿ ಅಂಶ ಅನ್ನೋದು ಕಮ್ಮಿ ಇರ್ತದೆ, ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ತಿನ್ಬೋದು ಆರಾಮಾಗಿ ಅಂತ ಅಂದ್ಬಿಟ್ಟು ಓಪನಲ್ಲೇ ಬೇಯಿಸ್ಕೊತಿದ್ದೆ. ಇದಕ್ಕೆ ಸ್ವಲ್ಪ ಬೇಳೆ ಫಸ್ಟೇ ಬೇಯಿಸಿ ಅದೊಂದು ಅರ್ಧ ಬೆಂದಾದ್ಮೇಲೆ ಸೊಪ್ಪನ್ನ ಬೇಯಿಸ್ಕೋಬೇಕಾಗುತ್ತೆ. ಜೊತೆಗೆ ಏನಾದ್ರು ಹಾಕಿದ್ದೀವಿ ಅಂದರೆ ಆ ಬೇಳೆನೂ ಕೂಡ ಬೇಯೋದಕ್ಕೆ ಬಿಡಲ್ಲ. ಈ ನುಗ್ಗೆ ಸೊಪ್ಪು ಸಖತ್ ಕಷ್ಟ ಅಂತಲೇ ಹೇಳ್ಬೋದು ಈ ರೆಸಿಪಿ ಮಾಡೋದು. ಈ ನುಗ್ಗೆ ಸೊಪ್ಪಿಂದ ಏನೇ ಮಾಡಿದ್ರು ಕೂಡ ನನಗದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಈ ನಡುವೆ ಅಂತೂ. ಏನಾದರೂ ಟಿಪ್ ಇದ್ದರೆ ನೀವು ಹೇಳಿ, ನನಗಂತೂ ಗೊತ್ತಿಲ್ಲ. ಈ ಬೇಯಿಸೋದೇ ನನಗೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ. ಹಾಗೆ ನೆಕ್ಸ್ಟು ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಫಸ್ಟು ಬೇಯಿಸಿಟ್ಕೊಂಡ್ಬಿಟ್ಟೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಬಿಟ್ಟು ಹಾಗೆ ಅದಕ್ಕೆ ಬೆಳ್ಳುಳ್ಳಿನ, ಹಸಿಮೆಣಸಿನ್ಕಾಯಿನ ಸ್ವಲ್ಪ ಬಿಡಿಸಿಟ್ಕೊಂಡು ಅದನ್ನು ಸ್ವಲ್ಪ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಲ್ವಾ, ಸ್ವಲ್ಪ ಅಷ್ಟೊಂದು ತಿನ್ನೋದಕ್ಕಾಗಲ್ಲ. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಕಾಯ್ತುರಿನೂ ಕೂಡ ನಾನು ಬಳಸ್ತಿದ್ದೆ, ಬಟ್ ಇವತ್ತು ಬೇಡ ಅಂತ ಅಂದ್ಕೊಂಡು ನಾನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಹಾಗೆ ತಿನ್ನೋಣ, ಕಾಯ್ತುರಿ ಏನು ಬೇಡ ಅಂತ ಅಂದ್ಬಿಟ್ಟು ಇಷ್ಟು ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರು, ರೈಸು ಇಷ್ಟೇ ಇವತ್ತು ಸಿಂಪಲಾಗಿ ಏನು ಮಾಡ್ಕೊಂಡಿರೋ ಅಂಥದ್ದು ಇನ್ನೇನೂ ಇಲ್ಲ. ಇಷ್ಟನ್ನು ಕೂಡ ಮಾಡಿ ಮುಗಿಸಿ ಹಾಗೆ ಮಧ್ಯಾಹ್ನದ ಮೇಲೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆಗೆ ಬಂದೆ. ಎಲ್ಲ ಕ್ಲೀನ್ ಮಾಡಿಬಿಡೋಣ, ನೀಟಾಗಿ ಒರೆಸಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಯಾವಾಗಲೂ ನೀಟಾಗಿ ಒರೆಸ್ತಾ ಇರ್ತೀನಿ, ಎಲ್ಲ ನೀಟಾಗಿ ವಾಶ್ ಮಾಡ್ತಾ ಇರ್ತೀನಿ. ನೀಟಾಗಿರುತ್ತೆ, ಏನು ತುಂಬ ಗಲೀಜಂತೂ ಏನೂ ಆಗಿರಲ್ಲ. ಯಾಕೆಂದರೆ ಪ್ರತಿ ಸಲ ಎಲ್ಲ ನೀಟಾಗಿ ಡಸ್ಟಿಂಗ್ ಮಾಡಿಕೊಂಡು ಒರೆಸೋದ್ರಿಂದ ವಾರ ಅಲ್ಲ 15-20 ದಿವಸ ಬಿಟ್ಟರು ದೇವ್ರ ಮನೆ ಎಷ್ಟು ನೀಟಾಗಿರುತ್ತೆ ಅಂದರೆ ಅಷ್ಟು ನೀಟಾಗಿರುತ್ತೆ. ಬಟ್ ಆದ್ರೂ ಆವಾಗವಾಗ ಕ್ಲೀನ್ ಮಾಡ್ಕೊಳೋದು ತುಂಬಾ ಒಳ್ಳೇದಲ್ವ. ಹಾಗಾಗಿ ನಾನು ಮಾಡ್ಕೊತಾನೆ ಇರ್ತೀನಿ, ಎವ್ರಿ ಟೈಮು ಮಿಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ನಾವು ದೇವ್ರ ಮನೆ ಅಂತಲೇ ಅಲ್ಲ, ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಆವಾಗವಾಗ ನಾವು ಸಿಂಪಲ್ಲಾಗಿ ಅಲ್ಲಲ್ಲಿ ಮಾಡ್ಕೊತಾ ಇದ್ದರೆ ನೀಟಾಗಿರುತ್ತೆ. ನಮಗೆ ಹಬ್ಬಗಳು ಬಂದಾಗ ಅಯ್ಯೋ ಎಲ್ಲ ತೊಳಿಬೇಕೆ, ಎಲ್ಲ ಉಜ್ಜಬೇಕೆ ಅನ್ನೋದು ಚಿಂತೆ ಇರಲ್ಲ. ಆರಾಮಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಈ ರೀತಿ ಟಿಪ್ನ ಫಾಲೋ ಮಾಡಿ. ಆದಷ್ಟು ನಾವು ಮನೆಯಲ್ಲಿ ಹೌಸ್ ವೈಫ್ ಆಗಿ ಯಾರೆಲ್ಲ ಇರ್ತೀವಲ್ವ, ಇವಾಗ ಹೊರಗಡೆ ಹೋಗೋರ್ಗಂತೂ ಪಾಪ ಆಗಲ್ಲ ಅವ್ರಿಗೆ, ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆ ಮಾಡಿ ಸುಸ್ತಾಗಿಬಿಟ್ಟಿರುತ್ತೆ. ಅದರಲ್ಲೂ ಮನೆಗೆ ಬಂದು ಎವ್ರಿ ಟೈಮ್ ಕ್ಲೀನ್ ಮಾಡ್ಕೊಳೋದಕ್ಕಾಗಲ್ಲ. ಬಟ್ ಹೌಸ್ ವೈಫ್ ಆಗಿ ಮನೇಲೇ ಇರೋ ಅಂಥವ್ರು ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಕೂಡ ಆವಾಗವಾಗ ವೀಕ್ಲಿ ಒನ್ಸ್, ಮಂತ್ಲಿ ಒನ್ಸ್ ಕ್ಲೀನಿಂಗ್ ರೋಟೀನ್ ಅನ್ನೋದು ಏನಿರುತ್ತಲ್ವ ಅದನ್ನು ನಾವು ಮಾಡ್ಕೊತಾ ಇದ್ದರೆ ಹಬ್ಬ ಬಂದಾಗಲೂ ಕೂಡ ನಮಗೇನು ಅಷ್ಟೊಂದು ಕೆಲಸ ಅಂತ ಅನಿಸಲ್ಲ. ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು ಅಂತನಿಲ್ಲ. ಈಗ ನಾನು ಅಷ್ಟೇ ಪರ್ಟಿಕ್ಯುಲರ್ಗೆ ಹಬ್ಬಕ್ಕೆ ಅಂತಲೇ ಏನು ಕೂಡ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಮಂತ್ಲಿ ಒಂದ್ಸಲ ಏನು ಕ್ಲೀನ್ ಮಾಡಬೇಕು ಅದು ಮಾಡ್ಕೊತಾ ಇರ್ತೀನಿ. ವೀಕ್ಲಿ, ಡೈಲಿ ಏನು ಇರುತ್ತೆ ಕ್ಲೀನಿಂಗು ಅದನ್ನು ನಾನು ರೆಗ್ಯುಲರಾಗಿ ಮಾಡ್ಕೊತಾ ಇರೋದ್ರಿಂದ ನನಗೆ ಹಬ್ಬಕ್ಕೆ ಅಂತ ಪರ್ಟಿಕ್ಯುಲರಾಗಿ ನಾನು ಯಾವತ್ತೂ ಮಾಡ್ಕೊಳಲ್ಲ. ಕ್ಲೀನಾಗೇ ಇರುತ್ತೆ ಎಲ್ಲ ಪ್ರತಿಯೊಂದೂ. ತಿಂಗಳು ನಾನು ಎಲ್ಲನೂ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊತಾ ಇರ್ತೀನಿ.
ಈ ರೀತಿ ಫಾಲೋ ಮಾಡೋದ್ರಿಂದ ನನಗೆ ಯಾವತ್ತೂ ಕೂಡ ಕಷ್ಟ ಅಂತ ಅನಿಸಲ್ಲ. ಮನೇನ ಇಷ್ಟು ಮುಗಿಸ್ಕೊಂಡೆ. ಮಧ್ಯಾಹ್ನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಸಂಜೆ ಹೂ ತರಿಸಿದ್ದೆ, ಮಲ್ಲಿಗೆ ಹೂವು ಕಟ್ಟಿ ದೇವ್ರಿಗೆ ನಾಳೆ ಹಾಕೋಣ ಅಂತ. ಹಾಗೆ ನನಗೂ ಕೂಡ ಮಲ್ಲಿಗೆ ಹೂವು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಮಡ್ಕೊಳೋದು ಅಂತಂದರೆ ಮಲ್ಲಿಗೆ ಹೂವು ಮಾತ್ರ ಇಷ್ಟಪಟ್ಟು ಮಡ್ಕೊಳೋದು. ಅದು ಬಿಟ್ಟರೆ ಕನಕಾಂಬರ ಅಷ್ಟೇ. ಯಾರಾದರೂ ಕೊಟ್ಟರೆ ನಮ್ಮ ಅತ್ತೆ ತೊಗೊಂಬರ್ತಾರೆ ಯೂಶಲಿ ಬಂದಾಗೆಲ್ಲ, ಕನಕಾಂಬರ ಮಾಡ್ಕೊತೀನಿ. ಅದು ಬಿಟ್ಟರೆ ನಾನು ಇಷ್ಟಪಟ್ಟು ಮಾಡ್ಕೊಳೋದು ಅಂದರೆ ಮಲ್ಲಿಗೆ ಹೂವು ಮಾತ್ರ. ನನಗೆ ಅದೊಂದು ಹೂವು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ದೇವ್ರಿಗೆ ಒಂದೆರಡು ಮಾಡ ನನಗೊಂದು ಮಾಡ ಇರಲಿ ಅಂತ ಅಂದ್ಬಿಟ್ಟು ತರಿಸಿದ್ದೆ. ಅದನ್ನು ಕೂಡ ಕಟ್ತಾ ಕೂತಿದ್ದೆ. ನಾನು ಸ್ವಲ್ಪ ನಿಧಾನನೇ ಕಟ್ಟೋದು, ಯಾಕೆಂದರೆ ರೆಗ್ಯುಲರಾಗಿ ನಾನು ಕಟ್ಟಲ್ಲವಲ್ಲ, ರೂಢಿ ಇಲ್ಲ ನನಗಷ್ಟು. ನಾನು ತುಂಬ ರೇರ್ ಹೂವು ಕಟ್ಟೋದು, ಬಟ್ ಕಟ್ತೀನಿ, ನನಗೆ ಬರುತ್ತೆ ಕಟ್ಟೋದಕ್ಕೆ. ಅದನ್ನು ಕಟ್ಕೊಳ್ತಾ ಕೂತಿದ್ದೆ. ಹೂವೆಲ್ಲ ಕಟ್ಟಿ ಮತ್ತು ರಾತ್ರಿ ಇನ್ನೇನು ಅಡುಗೆ ಏನು ಮಾಡೋದಿಲ್ಲ, ಮಧ್ಯಾಹ್ನ ಎಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸಿರೋದ್ರಿಂದ ಜಸ್ಟ್ ರೈಸ್ ಏನೋ ಮಾಡ್ಕೊಂಡಿದ್ದೆ ಅಷ್ಟೇ ರಾತ್ರಿಗೆ. ಊಟ ಎಲ್ಲ ಮಾಡಿ ಇವಾಗ ಪಾತ್ರೆಗಳೆಲ್ಲನೂ ಕೂಡ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಬೆಳಗ್ಗೆಗೆ ಬೇಗ ಎದ್ದೊಳ್ಬೇಕು, ಫಸ್ಟ್ ತಿಂಡಿ ಮಾಡಿ ಮಗನ ಸ್ಕೂಲಿಗೆ ಕಳಿಸ್ಬೇಕಲ್ವ. ಹಾಗಾಗಿ ಬೆಳಗ್ಗೆಗೆ ಏನೆಲ್ಲ ಬೇಕು ಪಾತ್ರೆ ಎಲ್ಲ ಇಲ್ಲೇ ತೊಳೆದು ಅಲ್ಲೇ ಕೌಂಟರ್ ಟಾಪ್ ಮೇಲೇ ಇಟ್ಕೊಂಡ್ಬಿಡ್ತೀನಿ. ಒಂದು ಲಂಚ್ ಬಾಕ್ಸು ಮತ್ತು ಬೆಳಗ್ಗೆಗೆ ಮಾಡಬೇಕು ಅಂತ ತಿಂಡಿಗೇನು ಕುಕ್ಕರ್ ಬೇಕು, ಬಾಣಲಿ ಬೇಕು, ಎಲ್ಲನೂ ತೊಳೆದು ಇಟ್ಕೊಂಡ್ಬಿಡ್ತೀನಿ. ನೈಟೇ ಎಲ್ಲ ನೀಟಾಗಿ ತೊಳೆದು ಅಲ್ಲಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಬಂದಾಗಲೂ ಕೂಡ ಎಲ್ಲ ಅಲ್ಲೇ ಇರ್ತದೆ. ಆರಾಮಾಗಿ ನಾನು ಬೇಗನೆ ತಿಂಡಿ ಮಾಡ್ಕೊಬೋದು ಅಂತ ರಾತ್ರಿನೇ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಮಾರ್ನಿಂಗ್ ರೊಟೀನ್ ಅನ್ನೋದು ಏನಿರುತ್ತೆ ಬೆಳಗ್ಗೆ, ಅದಕ್ಕೆ ಏನೆಲ್ಲ ಪ್ಲ್ಯಾನು ಪ್ರಿಪ್ರೇಷನ್ ಬೇಕು ಅದನ್ನೆಲ್ಲ ಆದಷ್ಟು ನೈಟೇ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೂ ಈಸಿ ಆಗುತ್ತೆ. ಹಾಗೆ ಹೌಸ್ ವೈಫ್ ಇರೋರಿಗೂ ಕೂಡ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ಕೂಡ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಆದಷ್ಟು ನೈಟ್ ಜಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ಸಾಕು. ನೀವು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಆರಾಮಾಗಿ ಬೆಳಿಗ್ಗೆ ಎದ್ದು ನಿಮ್ಮ ಕೆಲಸಗಳನ್ನ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಟಿಪ್ನ ಫಾಲೋ ಮಾಡಿ ರಾತ್ರಿ ಎಷ್ಟೊತ್ತೇ ಆಗಲಿ ಮನೆ ಕಿಚನ್ನ ಕ್ಲೀನ್ ಮಾಡಿ, ಪಾತ್ರೆಗಳಿದ್ರೆ ಪಾತ್ರೆಗಳನ್ನ ವಾಶ್ ಮಾಡಿಟ್ಟು, ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ, ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ರೆ ನಿಮಗೆ ಮತ್ತೆ ನಾಳೆ ನೈಟ್ವರೆಗೂ ಅದ್ರ ಕೆಲಸನೇ ಇರಲ್ಲ. ಬೆಳಗ್ಗೆ ಎದ್ದು ಆರಾಮಾಗಿ ತಿಂಡಿ ಮಾಡಿ ನಿಮ್ಮ ಕೆಲಸ ಏನಿರುತ್ತೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗೋರು ಹೊರಡ್ಬೋದು, ಮತ್ತು ಮನೇಲಿರೋರು ಬೇರೆ ಕೆಲಸನೂ ಕೂಡ ಮಾಡ್ಕೊಬೋದು. ಆದಷ್ಟು ನೈಟ್ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಈ ಕೆಲಸ ಎಲ್ಲ ಮುಗ್ದೋಗುತ್ತೆ. ಇದೇನು ಜಾಸ್ತಿ ಹೊತ್ತೇನು ಹಿಡಿಯಲ್ಲ, ಈ ಟೈಮೇನು ಇಡ್ಸಲ್ಲ. ನಾನು ಹಾಗೆ ಮಾಡೋದು. ಊಟ ಮಾಡೋದು ಆಯಿತಾ, ಎಲ್ಲರದು ಊಟ ಆಗಿದೆ ಅಂತಂದರೆ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಏನೆಲ್ಲ ಪಾತ್ರೆಗಳು ಬೇಕೆಲ್ಲ ನೀಟಾಗಿ ರಾತ್ರಿನೂ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಇಷ್ಟು ಕೆಲಸನೂ ಕೂಡ ಮುಗ್ದೋಗ್ಬಿಡುತ್ತೆ. ಸ್ವಲ್ಪ ಆರಾಮ್ ಅನಿಸ್ತತೆ. ಬೆಳಗ್ಗೆ ಅಂತೂ ಏನು ಕೆಲಸ, ಡೈರೆಕ್ಟ್ ಕಿಚನಿಗೆ ಬರೋದು, ಫ್ರೆಶ್ ಅಪ್ ಆಗಿದ್ದು ಕಿಚನಿಗೆ ಬಂದು ಡೈರೆಕ್ಟ್ ತಿಂಡಿ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ನನ್ನ ರೂಟೀನ್ ಅಂತಲೇ ಹೇಳ್ಬೋದು. ನೈಟ್ ರೂಟೀನ್ ಅಂತೂ ಇದೇ ರೀತಿಯಾಗಿ ಇರುತ್ತೆ. ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಕಡೆಯಿಂದ ಇದೊಂದು ಟಿಪ್ಪು ನಿಮಗೆ, ಯಾರಿಗೆಲ್ಲ ನಿಮಗೆ ಬೆಳಗ್ಗೆ ಎದ್ದು ತುಂಬಾ ಕೆಲಸ ಇರುತ್ತೆ, ನನಗೆ ಪ್ಲ್ಯಾನಿಂಗೇ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಏನು ತಿಂಡಿ ಮಾಡಬೇಕು ಅಂತ ಅದನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಏನಾದ್ರು ಪ್ರಿಪ್ರೇಷನ್ ಇದ್ದರೆ ರಾತ್ರಿನೇ ಸ್ವಲ್ಪ ಮಾಡಿಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತೀನಿ. ಆವಾಗ ನಿಮಗೆ ಬೆಳಗ್ಗೆ ಹೊತ್ತು ಈಸಿ ಆಗುತ್ತೆ. ಈ ರೀತಿಯಾಗಿ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡ್ಬೋದು ನೀವು. ಫೈನಲಿ ನಮ್ಮ ಮನೆ ಕಿಚನ್ ಕ್ಲೀನ್ ಆಯಿತು, ಗ್ಯಾಸ್ ಸ್ಟವ್ ಎಲ್ಲ ಒರೆಸಿದ್ದಾಯಿತು, ಸಿಂಕ್ ಎಲ್ಲ ವಾಶ್ ಮಾಡಿ ಈಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗಿ ಮಲ್ಕೊಂಡಿದ್ದಷ್ಟೇ. ನಂತರ ಇದು ಮತ್ತೆ ಮಾರ್ನಿಂಗ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಇದು ನನಗೆ ಗೊತ್ತಿಲ್ಲ, ಈ ಥರ ವ್ಲಾಗ್ ಮಾಡ್ಕೊಂಡಿರೋದು ಗೊತ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಬಟ್ ಇವಾಗ ಇತ್ತೆಲ್ಲ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ವೆಜಿಟೇಬಲ್ ಪಲಾವ್ ಮಾಡ್ಕೋಣ ಅಂತ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನೆಲ್ಲ ಬೇಕು ಅಂತ ನಾನು ಬೆಳಗ್ಗೆನೇ ಮಾಡಿಕೊಂಡೆ, ನೈಟ್ ಏನು ಮಾಡ್ಕೊಂಡಿರಲಿಲ್ಲ. ನನಗೇನು ಟೈಮ್ ಆಗುತ್ತೆ, ಹೆಂಗೂ ಬೇಗ ಎದ್ದಿರ್ತೀನಲ್ವ, 5 ಗಂಟೆಗೆಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಬೆಳಕು ಸಹ ಆಗಿಲ್ಲ, ಇನ್ನು 5 ಗಂಟೆಗೆ ಎದ್ದು ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ. ನನಗೆ ಅದೇನೋ ಆವಾಗಲೇ ಮಾಡಿಕೊಂಡು ಮಾಡೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ ಮುಂಚೆನೋದಕ್ಕಿಂತ. ಬಟ್ ಕೆಲವೊಂದು ಸಲ ಮುಂಚೆನೂ ಕೂಡ ನಾನು ಪ್ರಿಪೇರ್ ಮಾಡ್ಕೊತೀನಿ. ಇಲ್ಲಿ ವೆಜಿಟೇಬಲ್ ಪಲಾವ್ಗೆಲ್ಲ ಪ್ರಿಪೇರ್ ಮಾಡಿಕೊಂಡು ತಿಂಡಿ ಎಲ್ಲನೂ ಕೂಡ ಇಲ್ಲಿ ಮಾಡ್ಕೊತಾ ಇದೀನಿ. ಫಸ್ಟು ತಿಂಡಿ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನನ್ನ ಮಗನ ಎಬ್ಬರಿಸಿ ಅವನಿಗೆ ತಿನ್ನಿಸಿ ಅವ್ನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಸ್ಕೂಲ್ ಕಳಿಸ್ಬಿಟ್ರೆ ನೆಮ್ಮದಿಗೆ ನಾನು ಆಮೇಲೆ ಹಬ್ಬನೋ ಅಮಾವಾಸ್ಯೆ ಪೂಜೆನೋ ಏನು ಬೇಕಾದರೂ ನಾನು ನೆಮ್ಮದಿಯಾಗಿ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದೀನಿ. ಇಷ್ಟು ಇವತ್ತಿನ ವ್ಲಾಗ್ ಹೋಗಿತ್ತು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಸ್ವಲ್ಪ ಮೋಟಿವೇಶನ್ ಕೂಡ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.